ಜ್ಞಾನದ ದೀವಿಗೆ ವೇದ ಗೀತೆಗಳ ಸಾರ, ಸಿದ್ಧಾಂತ ಶಿಖಾಮಣಿ ವಚನಗಳ ಹೂವಿನ ಹಾರ. ಸತ್ಯದ ಹಾದಿಯ ತೋರುವ ದಿವ್ಯ ಜ್ಯೋತಿಯಿವು, ಅಂತರಂಗದ ಶುದ್ಧಿಗೆ ಮನುಕುಲಕ್ಕೆ ನೀತಿಯಿವು. ದಾರಿದೀಪ ಅಭಿಮಾನಿ ಬಂಧುಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಕೊರಟ ವಿಷಯ ವಚನ ಸಾಹಿತ್ಯದ ಮೂಲ ಸನಾತನ ಧರ್ಮದ ಪ್ರತಿಧ್ವನಿಯೋ ಅಥವಾ ಪ್ರತ್ಯೇಕತೆಯ ವ್ಯೂಹವೋ ಅನ್ನೋ ಬಗ್ಗೆ. ನಮಸ್ಕಾರ. ಇದು ಅರಿವಿನ ಹಾದಿ. ಇಂದು ನಾವು ಮಾತನಾಡುತ್ತಿರುವುದು ಕೇವಲ ಇತಿಹಾಸದ ಬಗ್ಗೆ ಅಲ್ಲ, ಬದಲಾಗಿ ಇತಿಹಾಸದ ಹೆಸರಿನಲ್ಲಿ ನಡೆಯುತ್ತಿರುವ ಬೌದ್ಧಿಕ ಭಯೋತ್ಪಾದನೆಯ ಬಗ್ಗೆ. ಸಮಾಜವನ್ನು ತುಂಡರಿಸಲು ಹೊರಟಿರುವ ನಗರ ನಕ್ಸಲರ ಮುಖವಾಡವನ್ನು ಇಂದು ನಾವು ಕಳಚಲಿದ್ದೇವೆ. ಗೀತೆ, ವೇದ, ಉಪನಿಷತ್ತು ಮತ್ತು ಸಿದ್ಧಾಂತ ಶಿಖಾಮಣಿಯ ಅಮೃತ ಬಿಂದುಗಳೇ ವಚನಗಳಾಗಿ ಹರಿದು ಬಂದಿವೆ ಎಂಬುದು ಸೂರ್ಯನಷ್ಟೇ ಸತ್ಯವಾದ ವಿಚಾರ. ಆದ್ರೆ ಸಮಾಜದಲ್ಲಿ ಸೋಗಲಾಡಿ ಶರಣರ ವೇಷ ಧರಿಸಿ ಅಮಾಯಕರನ್ನು ತಪ್ಪುದಾರಿಗೆ ಎಳೆಯುತ್ತಿರುವ ಒಂದು ಪಟ್ಟಭದ್ರ ಹಿತಾಸಕ್ತಿ ಗುಂಪು ಇಂದು ಸಕ್ರಿಯವಾಗಿದೆ. ತಮ್ಮ ಸ್ವಾರ್ಥಕ್ಕಾಗಿ, ಭಂಡ ಜೀವನಕ್ಕಾಗಿ ಧರ್ಮದ ಬೇರುಗಳನ್ನೇ ಕತ್ತರಿಸಲು ಹೊರಟಿರುವ ಇವರಿಗೆ ತಕ್ಕ ಉತ್ತರ ನೀಡುವ ಸಮಯ ಬಂದಿದೆ. ಈ ಭಂಡರಿಗೆ ಬಹಿರಂಗವಾಗಿ ಸವಾಲ್ ಹಾಕುತ್ತೇವೆ. ಸಂಸ್ಕೃತ ಶ್ಲೋಕಗಳ ಭಾವಾರ್ಥವೇ ಕನ್ನಡದನ್ನೀ ವಚನಗಳಾಗಿವೆ ಅನ್ನೋದಕ್ಕೆ ಸಾವಿರಾರು ಪುರಾವೆಗಳಿವೆ. ಈ ಅವಿವೇಕಿಗಳಿಗೆ, ಕನ್ನಡದಲ್ಲಿರುವ ವಚನಗಳನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನ ಇಲ್ಲದ ಅಜ್ಞಾನಿಗಳಿಗೆ ಇನ್ನು ಸಂಸ್ಕೃತ ಶ್ಲೋಕಗಳನ್ನು ಅರ್ಥೈಸಿಕೊಳ್ಳುವ ಸಮರ್ಥ ಇರಲು ಸಾಧ್ಯವೇ? ಗೀತೆಯ ಸಾರ ಕರ್ಮಣ್ಯೇವಾಧಿಕಾರಸ್ತೆ ಎಂಬ ಸಂದೇಶವೇ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವದ ಆತ್ಮ. ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಪಂಚಾಚಾರ್ಯರು ಬೋಧಿಸಿದ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳೇ ವಚನಗಳ ಸಾಲುಸಾಲುಗಳಲ್ಲಿ ಮರುಜನ್ಮ ಪಡೆದಿವೆ. ವೇದಗಳ ಸಾರ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎಂಬ ವೇದವಾಣಿಯೇ ದೇವನೊಬ್ಬ ನಾಮ ಹಲವು ಎಂಬ ವಚನವಾಯಿತು. ಹೀಗಿದ್ದರೂ ಸಂಸ್ಕೃತಕ್ಕೂ ವಚನಕ್ಕೂ ಸಂಬಂಧವೇ ಇಲ್ಲ ಎಂದು ಕೂಗುವ ಈ ನಗರ ನಕ್ಸಲರ ಅಜೆಂಡಾ ಏನು? ಇವರು ಶರಣರ ವೇಷದಲ್ಲಿದ್ದಾರೆಯೇ ಹೊರತು ಶರಣರ ವಿಚಾರಧಾರೆ ಇವರಲ್ಲಿಲ್ಲ. ಇವರು ಬಸವಣ್ಣನವರ ಹೆಸರಿನಲ್ಲಿ ಸಮಾಜದಲ್ಲಿ ವಿಷ ಬಿತ್ತುತ್ತಿರುವ ವೈಚಾರಿಕ ರೋಗಿಗಳು. ನಗರ ನಕ್ಸಲರ ಅಸಲಿ ಮುಖವಾಡ ಯಾರಿವರು? ಹಗಲಿನಲ್ಲಿ ಶರಣರ ವೇಷ, ರಾತ್ರಿಯಲ್ಲಿ ಸಮಾಜ ವಿರೋಧಿ ಚಿಂತನೆಗಳ ಜೊತೆ ಕೈಜೋಡಿಸುವ, ಅಪ್ಪಾಜಿಯನ್ನುತ್ತಾ ಅಪ್ಪಿಕೊಳ್ಳುವ, ಮಾತಾಜಿಯನ್ನುತ್ತಾ ಮುತ್ತಿಕ್ಕುವ, ಮಠಕ್ಕೆ ಬರುವ ಹೆಣ್ಣುಮಕ್ಕಳನ್ನು ಕಾಮುಕ ದೃಷ್ಟಿಯಿಂದ ನೋಡುವ, ಬಾಯಲ್ಲಿ ಬಸವಣ್ಣ, ಕೃತಿಯಲ್ಲಿ ಕಾಮುಕ, ಧರ್ಮಕ್ಕೆ ಬೆಂಕಿ ಹಚ್ಚಿ ಮೋಜು ನೋಡುವ, ದೇವಸ್ಥಾನ ತೆಗಳುತ್ತಾ ಅದೇ ದೇವಸ್ಥಾನದ ಮುಜರಾಯಿ ಖಾತೆಗೆ ಜಮಾ ಆದ ದೇವಸ್ಥಾನದ ಹಣಕ್ಕೆ ಭೀಕ್ಷಪಾತ್ರೆ ಹಿಡಿದು ರಾಜಕಾರಣಿಗಳ ಚೀಲಾಗಳಾದ ಭಿಕಾರಿಗಳು ಇವರು. ಸನಾತನ ಧರ್ಮದ ಕಾವಿ, ರುದ್ರಾಕ್ಷಿ, ವಿಭೂತಿ ಹೇಗೆ ಎಲ್ಲವೂ ಸನಾತನದ ಆಚರಣೆಯ ಪದ್ಧತಿಯನ್ನು ತಾವು ಅನುಕರಣೆ ಮಾಡುತ್ತಾ ಅದೇ ಧರ್ಮವನ್ನು ತೆಗಳುವ ಭಂಡರಾದ ಇವರಿಗೆ ನಾಚಿಕೆ ಮಾನ ಇದ್ದರೆ ಕಾವಿ ತ್ಯಜಿಸಿ ಸನಾತನ ಧರ್ಮ ತೆಗಲಲಿ. ಇಂಥ ಭಂಡವೈಚ್ ಈ ಅರ್ಬನ್ ನಕ್ಸಲ್ಸ್ ನಮ್ಮ ನಡುವೆ ಇದ್ದಾರೆ. ಇವರಿಗೆ ಬೇಕಿರೋದಿ ಧರ್ಮದ ಸುಧಾರಣೆಯಲ್ಲ, ಧರ್ಮದ ಸರ್ವನಾಶ. ಧರ್ಮ ಒಡೆಯಲು ಸುಪಾರಿ ಪಡೆದ ಗಂಜಿ ಗಿರಾಕಿಗಳು ಅನ್ನೋದನ್ನ ಇನ್ನೂ ಅರಿತುಕೊಳ್ಳಿ. ಹಾಗೂ ಇವರು ಯುವಜನತೆಯ ತಲೆಯಲ್ಲಿ ನಮ್ಮದು ಬೇರೆ ನಿಮ್ಮದು ಬೇರೆ ಎಂಬ ಪ್ರತ್ಯೇಕತಾವಾದದ ವಿಷ ತುಂಬುತ್ತಿದ್ದಾರೆ. ಸಂಪ್ರದಾಯಗಳನ್ನು ಹೀಯಾಳಿಸುವುದು, ಇತಿಹಾಸವನ್ನು ತಿರುಚುವುದು ಮತ್ತು ನಮ್ಮ ಮೂಲ ಬೇರುಗಳಾದ ವೇದ ಪುರಾಣಗಳ ವಿರುದ್ಧ ಜನರನ್ನು ಎತ್ತುಕಟ್ಟುವುದು ಇವರ ದಂಧೆಯಾಗಿದೆ. ತಮ್ಮ ಭಂಡ ಜೀವನಕ್ಕಾಗಿ, ವಿದೇಶಿ ಅನುದಾನಕ್ಕಾಗಿ ಅಥವಾ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ದಿಕ್ಕು ತಪ್ಪಿಸುತ್ತಿರುವ ಈ ಸೋಗಲಾಡಿಗಳಿಗೆ ನಾವು ಕೇಳುತ್ತಿರುವುದು ಒಂದೇ ಪ್ರಶ್ನೆ: ಇತಿಹಾಸದ ಸಾಕ್ಷ್ಯಗಳ ಮುಂದೆ ನಿಮ್ಮ ಸುಳ್ಳು ಎಷ್ಟು ದಿನ ನಡೆಯುತ್ತದೆ? ಕಪಟಿಗಳೇ, ಕೇಳಿಸಿಕೊಳ್ಳಿ. ಧರ್ಮವನ್ನು ಒಡೆಯುವ ನಿಮ್ಮ ಆಟಕ್ಕೆ ನಾವು ಮೌನ ಸಾಕ್ಷಿಗಳಾಗುವುದಿಲ್ಲ. ವಚನ ಸಾಹಿತ್ಯವು ಸನಾತನ ಧರ್ಮದ ಒಂದು ಭಾಗವೇ ಹೊರತು ಅದಕ್ಕೆ ವಿರೋಧಿಯಲ್ಲ. ಶರಣರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದರೆ ಹೊರತು ತಮ್ಮ ಮೂಲ ಸಂಸ್ಕೃತಿಯನ್ನೇ ಮರೆತವರಲ್ಲ. ನಿಮ್ಮ ಹಾಗೆ ಭಂಡ ಜೀವನ ನಡೆಸಲು ಜನರೇ ಎಚ್ಚವಿದಂದಿರಿ. ಈ ನಗರ ನಕ್ಸಲರು ನಿಮ್ಮ ಮನೆ ಬಾಗಿಲಿಗೆ ಬಂದು ವೈಚಾರಿಕತೆಯ ಹೆಸರಿನಲ್ಲಿ ನಿಮ್ಮ ಶ್ರದ್ಧೆಯನ್ನು ಕೊಲ್ಲಲು ನೋಡುತ್ತಾರೆ. ಇವರು ಹೇಳುವ ಸುಳ್ಳು ಇತಿಹಾಸಕ್ಕೆ ಮರುಳಾಗಬೇಡಿ. ಸಿದ್ಧಾಂತ ಶಿಖಾಮಣಿಯಂತಹ ಮಹಾನ್ ಗ್ರಂಥಗಳನ್ನು ಓದಿ ನಿಜವಾದ ಶರಣರ ತತ್ವಗಳನ್ನು ಅರ್ಥಮಾಡಿಕೊಳ್ಳಿ. ಇದನ್ನೇ ಶರಣರು ಓದಿ ಜನತೆಗೆ ಸಂಸ್ಕೃತದಲ್ಲಿದ್ದದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಸಮಾಜ ಉದ್ಧಾರಕ್ಕೆ ಶ್ರಮಿಸಿದರು ಅನ್ನೋದನ್ನ ಅರಿಯದ ಅವಿವೇಕಿಗಳು ಕೆಲವೊಂದು ವಚನಗಳು ಸಾಂದರ್ಭಿಕವಾಗಿ ತಪ್ಪುಗಳನ್ನು ತಿದ್ದಲು ಕಠೋರವಾಗಿ ಹೇಳಿದ ಮಾತನ್ನೇ ಇಟ್ಟುಕೊಂಡು ತಮ್ಮ ಭಂಡ ಜೀವನಕ್ಕೆ ಸಮಾಜವನ್ನು ದಿಕ್ಕು ತಪ್ಪಿಸುವ ನೀಚರಿವರು. ಇಂಥ ನೀಚರೇ ಸತ್ಯವು ಸುಳ್ಳಿಗಿಂತ ಶಕ್ತಿವತ್ತವಾದದು. ಸೂರ್ಯನ ಮೇಲೆ ಉಗುರಿದರೆ ಅದು ನಿಮ್ಮ ಮುಖಕ್ಕೆ ಬೀಳುತ್ತದೆ ಎಂಬುದು ನೆನಪಿರಲಿ. ಈ ನಗರ ನಕ್ಸಲರ ವಿರುದ್ಧದ ಹೋರಾಟ ಇಂದಿಗೆ ನಿಲ್ಲುವುದಿಲ್ಲ.
ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಮತ್ತು ನಮ್ಮ ಶರಣರ ನಿಜವಾದ ಇತಿಹಾಸವನ್ನು ಉಳಿಸಿಕೊಳ್ಳಲು ನಾವು ಸದಾ ಸಿದ್ಧ. ಬಂಧುಗಳೇ, ಇವತ್ತು ನಾವು ಕೇವಲ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿಲ್ಲ. ಬದಲಾಗಿ ಸಮಾಜದ ಕಣ್ಣು ಮುಚ್ಚಿ ಸತ್ಯವನ್ನು ಮರೆಮಾಡಿಸುತ್ತಿದ್ದ ಕಪಟದ ಪರದೆಯನ್ನು ಹರಿದು ಹಾಕಿದ್ದೇವೆ. ಸತ್ಯ ಅನ್ನೋದು ಯಾವತ್ತೂ ಸೂರ್ಯನಂತೆ. ಅದನ್ನು ಮೋಡಗಳು ತಾತ್ಕಾಲಿಕವಾಗಿ ಮುಚ್ಚಬಹುದು, ಆದ್ರೆ ಅದನ್ನು ಸುಟ್ಟು ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ವಚನಗಳಿಗೂ ಸನಾತನ ವೇದ ಪುರಾಣಗಳಿಗೂ ಸಂಬಂಧವೇ ಇಲ್ಲ ಎಂದು ಕೂಗುವ ಈ ಸೋಗಲಾಡಿ ಶರಣರು ವಾಸ್ತವದಲ್ಲಿ ಬಸವಣ್ಣನವರನ್ನಾಗಲಿ ಅಥವಾ ಅಲ್ಲಮ ಪ್ರಭುಗಳನ್ನಾಗಲಿ ಅರ್ಥಮಾಡಿಕೊಂಡವರಲ್ಲ. ಇವರು ಕೇವಲ ಶರಣರ ಹೆಸರಿನಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನು ಬೇಯಿಸಿಕೊಳ್ಳುತ್ತಿರುವ ಕಿಡಿಗೇಡಿಗಳು. ಇತಿಹಾಸವನ್ನು ತಿರುಚುವುದರ ಮೂಲಕ ಒಂದು ಸುಂದರ ಸಂಸ್ಕೃತಿಯನ್ನು ತುಂಡರಿಸುವುದು ಇವರ ಉದ್ದೇಶ. ಆದ್ರೆ ಇವರು ಮರೆತಿರುವ ವಿಚಾರ ಒಂದಿದೆ. ಈ ನೆಲದ ಮಣ್ಣಿನಲ್ಲಿ ಕಿಚ್ಚಿದೆ. ನಮ್ಮ ಪರಂಪರೆಯಲ್ಲಿ ಸತ್ಯದ ಶಕ್ತಿಯಿದೆ. ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳು ವಚನಗಳಾಗಿ ಹರಿದು ಬಂದಾಗ ಅದು ಧರ್ಮದ ವಿಸ್ತರಣೆಯಾಯಿತೇ ಹೊರತು ಧರ್ಮದ ವಿಭಜನೆಯಲ್ಲ. ಇದನ್ನು ಒಪ್ಪದ ಈ ಸೋಗಲಾಡಿ ಶರಣರು ಸಮಾಜಕ್ಕೆ ಹಚ್ಚುತ್ತಿರುವ ಬೆಂಕಿ ನಾಳೆ ಅವರನ್ನೇ ಸುಡಲಿದೆ ಎಂಬ ಎಚ್ಚರಿಕೆ ನಮಗಿರಲಿ. ಕೊನೆಯದಾಗಿ ಸಮಾಜಕ್ಕೆ ನಮ್ಮದೊಂದು ವಿನಂತಿ. ಯಾರೋ ಬಂದು ಹೇಳಿದ ಸುಳ್ಳುಗಳನ್ನು ವೇದವಾಕ್ಯ ಎಂದು ನಂಬಬೇಡಿ. ನಮ್ಮ ಮೂಲ ಗ್ರಂಥಗಳನ್ನು ಓದಿ ನಮ್ಮ ಇತಿಹಾಸದ ಆಳವನ್ನು ಅರಿಯಿರಿ. ಈ ವೈಚಾರಿಕ ಭಯೋತ್ಪಾದಕರು ನಿಮ್ಮ ಮಕ್ಕಳ ತಲೆಯಲ್ಲಿ ವಿಷ ತುಂಬಲು ಹೊಂಚು ಹಾಕುತ್ತಿದ್ದಾರೆ. ನಿಮ್ಮ ಮನೆಯ ಮಗು ತನ್ನ ಸಂಸ್ಕೃತಿಯನ್ನು ದ್ವೇಷಿಸುವಂತೆ ಮಾಡುತ್ತಿದ್ದಾರೆ. ಇಂಥ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಂದು ವೈಚಾರಿಕ ಗೋಡೆಯಾಡಿ ನಿಲ್ಲಬೇಕಿದೆ. ನೆನಪಿರಲಿ, ಸಂಸ್ಕೃತಿಯನ್ನು ಕಳೆದುಕೊಂಡ ಜನಾಂಗ ಅನಾಥವಾಗುತ್ತದೆ. ನಮ್ಮ ವಚನ ಸಾಹಿತ್ಯ ಸನಾತನ ಧರ್ಮದ ಮುಕುಟಪ್ರಾಯ. ಅದನ್ನು ಸಂರಕ್ಷಿಸುವುದು, ಅದರ ನಿಜವಾದ ಮೂಲವನ್ನು ಜಗತ್ತಿಗೆ ಸಾರುವುದೇ ನಾವು ಆ ಮಹಾನ್ ಶರಣರಿಗೆ ಸಲ್ಲಿಸುವ ನಿಜವಾದ ಗೌರವ. ಸತ್ಯದ ಪರವಾಗಿ ನಮ್ಮ ಧ್ವನಿ ಸದಾ ಮೊಳಗುತ್ತಿರುತ್ತದೆ. ಈ ನಗರ ನಕ್ಸಲರ ಸಂಚು ಸಂಪೂರ್ಣವಾಗಿ ಬಯಲಾಗುವವರೆಗೂ, ಸಮಾಜಕ್ಕೆ ಸತ್ಯದ ದರ್ಶನವಾಗುವವರೆಗೂ ನಮ್ಮ ಈ ಸಮರ ನಿಲ್ಲದು. ಬನ್ನಿ, ಸತ್ಯದ ಹಾದಿಯಲ್ಲಿ ಒಂದಾಗೋಣ. ಕತ್ತಲೆಯನ್ನು ಸೀಳಿ ಜ್ಞಾನದ ಜ್ಯೋತಿಯನ್ನು ಬೆಳಗೋಣ. ಧರ್ಮವೇ ನಮ್ಮ ಬೇರು, ವಚನವೇ ನಮ್ಮ ಉಸಿರು. ಸುಳ್ಳಿನ ಸಂತೆ ಕಳಚಲಿ, ಸತ್ಯದ ಜ್ಯೋತಿ ಬೆಳಗಲಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಸೂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.